ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭ ವಂದನೆಗಳು. ಈಗ ನಾವು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ನಂದು ಫೋನ್ ಇರಲಿಲ್ಲ, ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಮೈಸೂರಲ್ಲಿದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮಣ್ಣ 2.0 ಬುಲ್ಲರ ಗಾಡಿ ತಂದಿದ್ದಾನೆ. ಅವಣ್ಣ ಸ್ವಂತ ನಮ್ಮ ಅಣ್ಣನೇ ತಂದಿದ್ದಾನೆ, ನನ್ನ ಜೊತೆ ಇರಬಾರಪ್ಪ ಅಂತಂದ, ಅದಕ್ಕೆ ಬಂದುಬಿಟ್ಟು ನಿನ್ನೆ 28, ಇವತ್ತು 29. ನಿನ್ನೆ ಗಾಡಿ ಬಂತು, ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ವು. ಆಮೇಲೆ ಇವತ್ತು ಬಂದುಬಿಟ್ಟು ನಿನ್ನೆ 28 ನಿನ್ನೆ ಬಂದಿದ್ವು ಇಲ್ಲಿಗೆ. ನಾಳೆ ಕಟ್ತೀವಿ 29 ಅಂತ ಹೇಳಿದರು. ಆಯ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ವೆಲ್ಡ್ ಮಾಡೋರು ಬರ್ತಾರೆ. ಬಂದುಬಿಟ್ಟು ಅವರ ಐಟಮ್ ಏನು ಹೇಳ್ತಾರೆ ಆ ಐಟಮ್ ಹೋಗಿ ಎತ್ಕೊಂಡು ಬರೋಣ ಬನ್ನಿ. ಆಮೇಲೆ ಸಿಗೋಣ. ಟಾಟಾ ಬಾಯ್ ಸಿ. ಹಾಯ್ ಹಲೋ ಫ್ರೆಂಡ್ಸ್, ಆಮೇಲೆ ಸಿಗ್ತೇನೆ ಅಂತ ಹೇಳಿದ್ದೆ. ಹೋಗಿ ಸಾಮಾನು ತಗೊಂಬಂದ್ವು, ಆಂಗ್ಲರ್ ಪೈಪು, ಆಮೇಲೆ ರಾಡು ಗೀಡು ಎಲ್ಲ ತಗೊಂಡು ಸೀಟ್ ತಗೊಂಡು ಬಂದ್ವು. ಬರ್ತಿದ್ದಂಗೆ ನಮ್ಮ ಗಾಡಿ ತೊಗೊಂಬಾರಪ್ಪ ಅಂತಂದು ಬಂಕಲ್ಲಿತ್ತು. ಬಂಕಲ್ಲಿ ತಗೊಂಡು ಬಂದ್ವು. ಇಲ್ಲಿ ಹಾಕು ಅಂತ ಹೇಳಿದ್ರೆ ಇಲ್ಲೇ ಹಾಕಿದ್ವು. ಇಲ್ಲಿ ರೆಡಿ ಮಾಡ್ಕೊತ ಇದ್ದಾರೆ, ಎಲ್ಲ ಪಟ್ಟಿ ಗಿಟ್ಟಿ ಕಟ್ ಮಾಡ್ಕೊತ. ಆಮೇಲೆ ನಮ್ಮ ಗಾಡಿನ ರಿವರ್ಸ್ ಹೊಡಿ ಅಂತ ಹೇಳಿದ್ರು. ಆಯ್ತಣ್ಣ ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಿಂದಕ್ಕೆ ಓಡಿಸ್ತೀನಣ್ಣ ಅಂತೇಳಿದೆ. ಆಯ್ತು ಅಂತಂದರು. ಆಮೇಲೆ ಅವರೇ ಇರಲಿ ಬಿಡು, ಅಲ್ಲೇ ಇರಲಿ ಅಂತಂದರು ಬೇರೆಯವ್ರು ಬಂದು. ಇವರೇ ಅಣ್ಣ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ನೀವು ಏನಾರ ಅಪ್ಪಿ ಮಾಡಿಸಿದ್ರೆ ಮೈಸೂರು ಹತ್ರ ಬಂದು ಇವ್ರದ್ದು ಲೊಕೇಶನ್ ಹೇಳ್ತೀನಿ, ಬಂದು ನೋಡ್ಕೊಳ್ರಿ, ಚೆನ್ನಾಗಿ ವೆಲ್ಡ್ ಮಾಡ್ತಾರೆ. ಇವರು ಆ ಕಡೆ ಈ ಕಡೆ ಎರಡು ಮಾಡಿದರು. ಅಪೋಲೋ ಕಂಪ್ನಿ ಪೈಪು ತಗೊಂಬಂದ್ವು ನಾವು. ಆ ಕಡೆಗೆ ಈಗ ಸುಮ್ಮನೆ ವೆಲ್ಡಿಂಗ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ, ಆ ವಿಡಿಯೋದಲ್ಲಿ ಪೂರ್ತಿ ನೋಡುವಂತ್ರಿ. ಆಮೇಲೆ ಇಲ್ಲಿ ಬರ್ತಿದ್ದಂಗೆ ಸ್ವಲ್ಪ ಬಾಡಿ ಅರ್ತ್ ವೆಲ್ಡಿಂಗ್ ಕಟ್ಕೊಂಡು ಎಲ್ಲ ಇದನ್ನು ಮಾಡ್ತಿದ್ರು. ನಾವು ಹೋಗ್ಲಿ ಬಿಡೋ ಹೊತ್ತಾಗೆ ಅಂತಂದು ಸುಮ್ಮನೆ ಕುಂತಿದ್ವು. ಬರ್ತಿದ್ದಂಗೆ ಪಾಪ ಅಣ್ಣ ಬಾರಪ್ಪ ಅಂತಂದರು. ನಾವು ಏನಕ್ಕಣ ಅಂತಂದ್ವು. ಇರಲಿ ಬಾ ಅಂತಂದ್ರೆ ನಾವು ಸುಮ್ಮನೆ ಆದವು ಅಲ್ಲೇ ನಿಂತ್ಕೊಂಡು. ಆಮೇಲೆ ಎಲ್ಲ ಕ್ಲೀನಾಗಿ ಕಟ್ಕೊಂಡ್ರೆ ನಮ್ಮ ಗಾಡಿ ರಿವರ್ಸ್ ತಗೊಂಡ್ರೆ. ಆಮೇಲೆ ಆ ಪೈಪು ಎಲ್ಲ ಪೂರ್ತಿ ಮಾಡ್ಕೊಂಡ್ರೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮ ಶಿಷ್ಯ ನಾವು ಊಟ ಮಾಡ್ಕೊಂಬರಕ್ಕೆ ಹೋಗಿದ್ವು. ನಾವು ಊಟ ಮಾಡ್ಕೊಂಬಂದ್ಮೇಲೆ ನಮ್ಮ ಶಿಷ್ಯ ಊಟ ಮಾಡ್ತಾಯಿದ್ದ. ಏನೋ ಶಿಷ್ಯ ಊಟ ಐತೇನೆ ಅಂದರೆ ಊಟ ಮಾಡಿ ಬಾ ಅಂತಂದ. ನಾವು ಊಟ ಮಾಡ್ಕೊಂಬಂದ್ವು ಅಂತ ತಮಾಷೆ ಮಾಡಿ ಹೇಳಿದೆ. ಆಮೇಲೆಲ್ಲ ಪೂರ್ತಿ ಸೈಡಲ್ಲೆಲ್ಲ ಇದನ್ನು ಹಾಕಿದ್ರು, ಆ ಕಡೆ ಈ ಕಡೆ ಬಾಡಿ ತೊಟ್ಟಿ ಬಿಚ್ಚಿ ಹಾಕ್ತಾರೆ ಅಂತ ಮಾಡಿದ್ವು ಫ್ರೆಂಡ್ಸ್. ನಾವು ಅದು ತೊಟ್ಟಿ ಬಿಚ್ಚಿ ಹಾಕಲಿಲ್ಲ, ಡೈರೆಕ್ಟಲ್ಲೇ ಮಾಡಿದರು. ಅಂದರೂ ಕೆಲಸ ಚೆನ್ನಾಗಾಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಪೂರ್ತಿ ಐತೆ ವಿಡಿಯೋ ನೋಡಿ. ಅಲ್ಲಿ ಆ ಕಡೆ ಈ ಕಡೆ ಹಾಕಿದ್ರು, ವೆಲ್ಡ್ ಮಾಡ್ತಾಯಿದ್ದಾರೆ. ವೆಲ್ಡ್ ಆದಮೇಲೆ ನಾವು ಸ್ವಲ್ಪ ಟೀ ಕುಡ್ಕೊಂಬರಕ್ಕಂತ ಹೋಗಿದ್ವು. ಅಷ್ಟ್ರಲ್ಲಿ ನೋಡ್ತಿದ್ದಂಗೆ ಅಲ್ಲೇ ಸೀಟ್ ಗೀಟೆಲ್ಲ ಹಾಕಿ ಜಾಮ್ ಅಂತ ರೆಡಿ ಮಾಡಿರ್ತಾರೆ ಅಣ್ಣ. ನೋಡಿ ಖುಷಿ ಆಯಿತು ನಮಗಂತೂ. ಅಲ್ಲಿ ನಮ್ಮ ಅಣ್ಣ ನಿಂತಿದ್ದಾರಲ್ಲ, ಅವರೇ ನಮ್ಮ ಅಣ್ಣ, ಹಿಂದೆಗಡೆ ನೀಲಿ ಶರ್ಟ್ ಹಾಕ್ಕೊಂಡು. ಆಯಿತು, ಅಲ್ಲಿ ಬಂದು ನಾವು ಹೊರಗಡೆ ಹೋಗಿ ಬರ್ತೀನಿ ಅಂದು ಹೋದ್ವು. ಅಷ್ಟರಲ್ಲಿ ಮಳೆ ಬಂತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭ ವಂದನೆಗಳು. ಈಗ ನಾವು ರಾತ್ರಿ ಗಾಡಿಯಲ್ಲೇ ಮನಿಕೊಂಡ್ವು. ರಾತ್ರಿ ಮಾಡಲ್ಲಪ್ಪ, ರಾತ್ರಿ ಪಾಪ 8:48, 50 ಮಟ್ಟ ಗಾಡಿ ಕೆಲಸ ಮಾಡಿದರು. ಹಿಂದೆ ಬಾಡಿ ತೊಟ್ಟಿಯಲ್ಲಿ ಆಂಗ್ಲರ್ ಪೈಪ್ ರೈಟ್ ಸೈಡ್ಗೆ ಹಾಕಿದ್ದಿಲ್ಲ, ಆಂಗ್ಲರ್ ಪೈಪ್ ಹಾಕ್ತಿದ್ದಂಗೆ ಬೆಳಗ್ಗೆ ಇನ್ನು ಮಿಕ್ಕಿದ ಕೆಲಸ ಬೆಳಗ್ಗೆ ಮಾಡ್ತೀವಪ್ಪ ಅಂತಂದರು. ಟೈಮ್ ನೋಡಿದ್ರೆ ಈಗ 8:50 ಕಾಣಿಸುತ್ತೆ. ಹಂಗೆ ನೋಡಿ 8:50 ಆಗಿದೆ ಟೈಮು. ಇನ್ನೊಂದು 10 ನಿಮಿಷ ಅವ್ರು ಬರ್ತಾರೆ. ಬಂದು ಡೋರೆಲ್ಲ ಓಪನ್ ಮಾಡಿ ಕಸ ತಗೊಂಡು ಅಂಗಡಿಗೆ ನೀರು ಹಾಕ್ಕೊಂಡು ಆಮೇಲೆ ಆ ಕಡೆಗೆ ಲೆಫ್ಟ್ ಸೈಡಲ್ಲಿ ಹೋಗಿ ನಾವು ಗಾಡಿ ಹಾಕಬೇಕು. ಆಮೇಲೆ ಗಾಡಿ ಯಾವ ಥರ ನಿನ್ನೆ ಅರ್ಧ ಕೆಲಸ ಮುಗಿದಿತ್ತು, ಬಾಡಿ ಕಟ್ಟೋದು. ಹಿಂದೆ ಡೋರೆಲ್ಲ ನಿನ್ನೆ ಬಿಚ್ಕೊಂಡಿದ್ರು. ಡೋರ್ ಬಿಚ್ಕೊಂಡು ಟೋಟಲ್ ಅರ್ಧ ಕೆಲಸ ಮುಗಿದಿದೆ. ಇನ್ನೂ ಅರ್ಧ ಕೆಲಸ ಅಂದರೆ ಟೂಲ್ಸ್ ಬಾಕ್ಸು, ಆಮೇಲೆ ಸೈಡು ಆ್ಯಂಗ್ಲರು, ಇನ್ನು ವೆಲ್ಡ್ ಪೂರ್ತಿ ಮಾಡಿಲ್ಲ. ಇನ್ನು ಸ್ವಲ್ಪ ಟಚ್ ಕೊಟ್ಟು ವೆಲ್ಡ್ ಮಾಡಿದ್ದಾರೆ. ಇನ್ನೇನು ಇವತ್ತು ಪೂರ್ತಿ ಕಂಪ್ಲೀಟಾಗಿ ವೆಲ್ಡ್ ಮಾಡಿ ಇಂಡಿಕೇಟರ್ ಶೋ ಅದು ಇದು ನಮಗೆ ಇಷ್ಟ ಬಂದ ಥರ ಮಾಡ್ತೀನಪ್ಪ ಅಂತ ಹೇಳಿದ್ರು. ಲಾಸ್ಟಿಗೆ ಹೇಳಿಬಿಡು ಅಪ್ಪಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ ನಾನು ಅಂತಂದರು. ಮೇಲ್ಗಡೆ ಇನ್ನು ನಿನ್ನೆ ಕ್ಯಾಬಿನ್ ರೆಡಿ ಮಾಡಿದ್ರು ಆಲ್ರೆಡಿ ಅರ್ಧ. ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲೇ. ರಾತ್ರಿ ವೀಡಿಯೋ ಬೇಡ, ಬೆಳಗ್ಗೆ ಮಾರ್ನಿಂಗೇ ಮಾಡಿಬಿಡೋಣ ಅಂತೇಳಿ ಬೆಳಗ್ಗೆ ಈಗ ಅವ್ರು ವೆಲ್ಡಿಂಗ್ ಶಾಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ತೆಗೆದು ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಯಾವ ಥರ ಇಲ್ಲ ಅಂತ.
ಅದನ್ನ ಮೇಲುಗಡೆ ಕುಂದಿರಿಸಿ ಆಮೇಲೆ ಉಕ್ಕು ಹಿಂದಗಡೆ ಪೈಪು ಆಂಗ್ಲರ್ ಪೈಪು ಎಲ್ಲ ಪೂರ್ತಿ ಟೈಟಲ್ಲಿ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು 9 ಈಗ ಟೈಮು 8:51 ಆಗೈತೆ. ಇನ್ನು 9:30 ಇಲ್ಲ 10 ಗಂಟೆಗೆ ನಾನು ನಿಮಗೆ ಎಕ್ಸಾಕ್ಟ್ಲಿ ತೋರಿಸ್ತೀನಿ. ಅಲ್ಲಿ ಮಟ್ಟ ಸಿಗೋಣ. ಓಕೆ, ಟಾಟಾ, ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ಆಗಲೇ ನಿಮಗೆ ಅಂಗಡಿ ಬಾಗ್ಲ ತೆಗಿತಾರೆ ಅಂತ ಹೇಳಿದ್ವು. ಅಣ್ಣವ್ರು ಬಂದಿದ್ದರು. ಅಣ್ಣ ಇನ್ನೊಬ್ಬರು ಇವ್ರು ಕೆಲಸದವ್ರು ಬಂದು ಡೋರ್ ತೆಗೆದಿದ್ಮೇಲೆ ಪಾಪ ಅದು ಡೋರ್ ಸರಿಯಿಲ್ಲ, ತೆಳಗೆ ಮ್ಯಾಗುತ್ತೆ ಅಂತಂದು ಒಂದೇ ಸತಿ ಬಿಸಾಕಿದ್ರು. ಇದು ನಾಯಿ ಅವ್ರ ಫ್ರೆಂಡು. ನಾಯಿ ಅನ್ನೋ ಬದಲು ಇದರ ಹೆಸರು ಏನೋ ಅಂತಂದ್ರು ಗೊತ್ತಿಲ್ಲ ನನಗೆ. ಇಲ್ಲಿ ಆಟೋ ನಮ್ಮ ಶಿಷ್ಯ ಅದಕ್ಕೆ ಪೇಣಿ ಬೇಕಿತ್ತು, ತಾಂಬರ್ನ ಬನ್ನಿ ಅಂತ ಕರ್ಕೊಂಡೋಗಿದ್ದ. ನಾವು ಅಲ್ಲಿಗೆ ಹೋಗಿ ಬರ್ತಿದ್ದಂಗೆ ಆ ಪೇಣಿ ಕೊಡೋತ್ತಿಗೆ ಪಾಪ ಅಣ್ಣ ಕೆಲಸ ಶುರು ಮಾಡ್ಕೊಂಡಿದ್ರು. ನಮಗಂತೂ ಭಾಳ ಖುಷಿ ಆಯ್ತು ಆ ಅಣ್ಣ ಕೆಲಸ ಮಾಡೋದು ನೋಡಿ. ಯಾರಾದರೂ ಬಾಡಿ ಕ್ಯಾಬಿನ್ ಕಟ್ಸೋರು ಇದ್ದರೆ ಇವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ, ಸ್ವಲ್ಪ ತಿಳ್ಕೊಳ್ಳಿ. ಪಾಂಡವಪುರ ಮೇನ್ ರೋಡು, ಪಾಂಡವಪುರ ಬಸ್ ಸ್ಟ್ಯಾಂಡ್, ಬಸ್ ಡಿಪೋ ಹತ್ತಿರ ನಯಾರ ಬಂಕ್ ಹತ್ರ ಇವ್ರದ್ದು ಈ ಗ್ಯಾರೇಜ್ ಐತೆ. ಆ ಗ್ಯಾರೇಜ್ ಹತ್ರ ಹೋಗಿ ಇವ್ರದ್ದು ನಂಬರ್ ಕೊಡ್ತೀನಿ. ಚೆನ್ನಾಗಿ ಮಾಡ್ತಾರೆ, ನಾವು ಮನ್ಸಿಗೆ ಬಂದಂಗೆ ಮಾಡ್ತಾರೆ. ಅವರಿಗೆ ಹಣ ಥರ ಬಂಪರ್ ಅಶೋಕ್ ಲೇಲ್ಯಾಂಡ್ ಗಾಡಿ ಕಟ್ಟಿದಿರಲ್ಲ, ಆ ಥರ ನನ್ನ ಗಾಡಿ ಬೇಕಣ ಅಂತಂದಿದ್ದಕ್ಕೆ ಹೋಗೋ ಸ್ಟೀಲ್ ಪೈಪ್ ತಮ್ಮ ನಾನು ಮಾಡಿಕೊಡ್ತೀನಿ ಅಂತಂದು ಹೇಳಿದರು. ಹಂಗಾಗಿ ಹೋಗಿ ತಗೊಂಬಂದಿದ್ದು ಒಂದೇ ಇದು ಕ್ಯಾರಿಯರ್ ಮೇಲ್ಗಡೆ ಐತಂತ ಒಂದೇ ಒಂದು ಕಾರಣಕ್ಕೆ ತಗೊಂಬಂದಿದ್ದು. ಆ ಹಣ್ಣು ಕೊಟ್ಟಿದ್ದು. ಆ ಹಣ್ಣು ಚೆನ್ನಾಗಿ ಕೆಲಸ ಮಾಡಿದರು. ನಮಗೆ ಭಾಳ ಖುಷಿ ಆಯಿತು. ಇನ್ನೊಂದು ಗಾಡಿ ತಗೊಂಬಂದರೆ ಆ ಅಣ್ಣನ ಹತ್ರನೇ ಹೋಗ್ಬೇಕು ನಾವು ಕೆಲಸ ಮಾಡ್ಸೋಕ್ಕೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು. ಈಗ ಸ್ವಲ್ಪ ನೋಡ್ಕೊಳ್ಳಿ, ಬೆಳಗ್ಗೆ ಕ್ಲೀನಾಗಿ ತೋರಿಸ್ತೀನಿ ನಾನು. ಈಗ ಅಣ್ಣ ಸೈಡಲ್ಲಿ ಏಣಿ ಕ್ಲೀನಾಗಿ ಮಾಡ್ತಾವ್ರೆ, ಬನ್ನಿ ತೋರಿಸ್ತೀನಿ. ಇದು ಟೂಲ್ ಬಾಕ್ಸ್ ಒಂದು ರೆಡಿ ಮಾಡಿದ್ರು, ಸೈಡ್ ಇಂಡಿಕೇಟರ್ಸು ಎಲ್ಲ ಮಾಡಿದ್ರು. ಅದನ್ನ ಬೆಳಗ್ಗೆ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ. ಈಗ ಅಣ್ಣ ಒಳ್ಳೆ ಒಳ್ಳೆ ಥರ ಏಣಿ ಮಾಡಿದ್ದಾರೆ. ನಮಗಂತೂ ಭಾಳ ಮಾತಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಒಬ್ಬರು ಏನಂತ ಮಾತಾಡೋಣ ಅಣ್ಣನ ಬಗ್ಗೆ. ಅಣ್ಣ ಅವ್ರ ಗಾಡಿ ಥರ ಮಾಡ್ಕೊಂಡು ಗಾಡಿ ಕೆಲಸ ಮಾಡ್ತಾರೆ. ಒಂದು ಏಣಿ ಹಾಕ್ಬೇಕು, ಒಂದು ಮೆಟ್ಲು ಹಾಕ್ಬೇಕಂದ್ರೆ ಬೇರೆ ಕಡೆ ಎಲ್ಲ ಹೆಚ್ಚು ಕಮ್ಮಿ ಹಾಕ್ತಾರೆ, ಮೆಟ್ಲು ತಾನೇ ಅಂತೇಳಿ. ಈ ಅಣ್ಣ ಹಂಗಲ್ಲ, ಸ್ಕೇಲ್ ಹಾಕಿ ಅದು ಕರೆಕ್ಟಾಗಿ ಪಾಯಿಂಟ್ ಇಕ್ಕಿ ಎಲ್ಲ ಅಲ್ಟಿ ಸ್ವಂತ ಅವ್ರದ್ದೇ ಬಿಡು ಗಾಡಿ ಅನ್ನೋ ಥರ ಮಾಡಿಕೊಟ್ಟಿದ್ದಾರೆ. ನಮಗಂತೂ ಭಾಳ ಖುಷಿ ಆಯಿತು. ನಮ್ಮ ಅಣ್ಣನೂ ಚೆನ್ನಾಗಿ ಇದು ಮಾಡಿದ್ರು. ಟೈಮ್ 10-11 ಗಂಟೆ ಆದ್ರೂ ಬಿಡಲಿಲ್ಲ, ಪೂರ್ತಿ ಕೆಲಸ ಆಗಲಿ. ಇವತ್ತು 2 ದಿನ ಆಯಿತು ಗಾಡಿ ಬಂದು ಅಂಥೇಳಿ ಪೂರ್ತಿ ಕೆಲಸ ಮಾಡಿಸಿ ಉಕ್ಕೆಲ್ಲ ಹಾಕ್ಸಿ, ಆಮೇಲೆ ಸೈಡು ಆ್ಯಂಗ್ಲರು ತಾಟ್ಪಾಲ್ ಹಾಕ್ಬೇಕಾದ್ರೆ ಕ್ಲೀನಾಗಿ ಕುಂದಿರಲಿ ಅಂತೇಳಿ ಟೂಲ್ಸ್ ಬಾಕ್ಸ್ ಎಲ್ಲ ಮಾಡಿಸ್ಕೊಟ್ಟು ಬಂದ್ವು. ಅಲ್ಲಿದ್ದ ನಮ್ಮ ಶಿಷ್ಯ ಮನೆ ಕಂಡೇ ಬಿಟ್ಟ. ಅಲ್ಲಿದ್ದ ಬಂದ್ವ, ನಾವು ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಮೈಸೂರಲ್ಲಿ ಬಂದ್ವು. ಇಳ್ಕಲ್ ರಿಂಗ್ ರೋಡಲ್ಲಿ ಲೆಫ್ಟ್ ರೈಟ್ ಹತ್ಕೊಂಡು ನಾವು ನಮ್ಮ ಅಣ್ಣವ್ರ ಮನೆ ಹತ್ರ ಬಂದು ಗಾಡಿ ಸೈಡ್ ಹಾಕ್ಕೊಂಡು ಮನೆಗೆ ಕಂಬೇಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗ್ಗಿನ ಶುಭವಂದನೆಗಳು. ಇವತ್ತಿಗೆ 3 ದಿನ ಆಯಿತು ಗಾಡಿ ತಗೊಂಡೋಗಿ ಅಲ್ಲಿ ಬಾಡಿ ಕಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಿನ್ನೆ ರಾತ್ರಿ ಮುಗಿತು. ಪಾಪ ನಿನ್ನೆಲ್ಲ ಕ್ಲೋಸ್ ಮಾಡಿದ್ರು. ಅಣ್ಣನಿಗೆ ಭಾಳ ಖುಷಿ, ನಮ್ಮ ಕಡೆಯಿಂದ ಭಾಳ ಏನು ಹೇಳ್ಬೇಕು ಅಣ್ಣ ಗೊತ್ತಾಯ್ತಾ ಇಲ್ಲ. ಭಾಳ ಖುಷಿ ಆಯ್ತು ಅವ್ರ ಬಾಡಿ ಮತ್ತು ಆಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗು ಅದು ಇದು ಮಾಡಿ ತುಂಬ ಚೆನ್ನಾಗಿ ಮಾಡಿ ಗಾಡಿ ಕೊಟ್ಟಿದ್ದಾರೆ. ಅವ್ರದ್ದು ಮೇಲೆ ಕಾಂಟ್ಯಾಕ್ಟಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಆಗ್ತೀನಿ. ಹೋಗಿ ಬಾಡಿ ಕಟ್ಟಿಸಿ ಚೆನ್ನಾಗಿ ಮಾಡ್ತಾರೆ. ನಾವು ಹೇಳೋದಕ್ಕಿಂತ ಮುಂಚೆ ಅವರೇ ಮಾಡ್ತಾರೆ. ಬನ್ನಿ ಗಾಡಿ ಯಾವ ಥರ ಆಗೈತೆ ಯಾವ ಥರ ಇಲ್ಲ ಅಂತ ತೋರಿಸ್ತೀನಿ ನೋಡಿ. ಸೈಡ್ ಬಂಪರು ಮೇಲ್ಗಡೆ ಸ್ಟೀಲ್ದು ಹಾಕಿದಾರಲ್ಲ, ಯಾವ ಥರ ಕಾಣಿಸುತ್ತೆ ಮೇಲ್ಗಡೆ 2 ಮತ್ತು ಬಾಲ್ ಥರ ಈ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಂಪರು. ಈ ಬಾಲ್ ನೋಡಿ ಭಾಳ ಖುಷಿ ಆಯಿತು ನಮಗೆ. ಅಣ್ಣ ನಾವೆಲ್ಲ ಹಾಕ್ಕೊಡ್ತೀನಿ ಸುಮ್ಮನಿರೋ ಅಂತ ಹೇಳಿದ್ರು. ಈ ಕಡೆ ಸೈಡಲ್ಲಿ ಬಂದುಬಿಟ್ರೆ ಈ ಕಡೆ ಸ್ಟೀಲ್ ಏಣಿ. ಈ ಏಣಿ ಇದ್ಬಿಟ್ರೆ ಗಾಡಿಗೆ ಏನೇನು ಲುಕ್ಕು ಎಷ್ಟು ಚೆನ್ನಾಗಿ ಎದ್ದೊಳಿತು ಅಂತಂದ್ರೆ. ಇದು ಟೂಲ್ಸ್ ಬಾಕ್ಸು ಅವರೇ ಹೇಳಿ ಒಂದು ಅಡಿ ಮೇಲೆ ಮಾಡಿದ್ದಾರೆ ಪಾಪ. ಯಾಕಂದರೆ ಇಲ್ಲಿದ್ದ ಇಲ್ಲಿ ಮಟ್ಟ ಐತೆ. ಒಳಗಡೆ ಸ್ವಲ್ಪ ಜಾಸ್ತಿ ಏನಾದರೂ ನಾವು ಹಗ್ಗ ಆಗಲಿ ತಾಟ್ಪಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಬೋದು. ಹಿಂದೆಗಡೆ ಬಂದುಬಿಟ್ಟು ಅಲ್ಲೆರಡು ಉಕ್ಕು, ಇಲ್ಲಿ ಒಂದು ಹಾಕಿದರೆ ಇಲ್ಲೆರಡು ಇಲ್ಲೊಂದು ಏನಕ್ಕೆ ಹಾಕ್ಸಿದ್ದು ಅಂತಂದರೆ ಹಗ್ಗ ಈ ಥರ ಹಿಂಗೆ ಉಲ್ಟಾ ತಗೊಂತೀವಲ್ಲ, ಅದಕ್ಕೋಸ್ಕರ ನಾನು ಹಾಕ್ಸಿದ್ದು. ಆಮೇಲೆ ಇಲ್ಲಿ ಸೈಡಲ್ಲಿ ಇವು ಡಿಸೈನ್ ಮಾಡಿದರು.
ಇವು ಆದಮೇಲೆ ಇಲ್ಲಿ ಅಣ್ಣ ನಾನು ಹೇಳ್ದಕ್ಕೆ ಇಲ್ಲೊಂದು ಹಾಕಿದ್ರು, ಹಾಕಿದ ತಕ್ಷಣ ಲುಕ್ಕೇ ಚೇಂಜ್ ಆಯ್ತು ಗಾಡಿದು. ಹಿಂದಗಡೆ ಬಂಪರು ಹಿಂದಗಡೆಯಿಂದ ಈ ಥರ ಕಾಣುತ್ತೆ ಗಾಡಿ ನೋಡಿ. ಬಾಡಿ ಒಳಗೆ ತೋರಿಸ್ಬೇಕಂತಂದರೆ ಎಲ್ಲ ಡ್ರಿಲ್ಲಿಂಗ್ ಮಿಷಿನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದರೆ ಗಾಡಿ ಕಸ ಐತೆಲ್ಲ ತಗೊಬೇಕು. ಅಪೋಲೋ ಕಂಪ್ನಿ ಇದನ್ನು ಹಾಕಿರೋದು ಪೈಪು ಚೆನ್ನಾಗೈತೆ, JSW ಸೀಟು. ಆಮೇಲೆ ನನಗೆ ಅನ್ಸಿದ ಮಟ್ಟಿಗೆ ಎಲ್ಲ ಗಾಡಿ ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊತ ಇದ್ದೀವಿ. ನೀವು ಹೋಗಿ ಮಾಡಿಸ್ತೀರಂಗೆ ಮಾಡಿಸಿ. ಏನೋ ಒಂಥರ ಲುಕ್ಕು ಗುರು. ನಮ್ಮ ಗಾಡಿ ಈಗ ನೋಡಿಬಿಟ್ರೆ ಯಾವ ಥರ ಅನಿಸುತ್ತೆ ಅಂತಂದರೆ ಫ್ರೆಂಡ್ಸ್, ಈಗ ನಾವೆಲ್ಲಿದ್ದೀವಿ ಅಂತಂದರೆ ಪೇಂಟ್ ಮಾಡ್ಸೋ ಹತ್ರ ಬಂದಿದ್ದೀವಿ. ನಮ್ಮಣ್ಣ ಏನಂತಂದ್ರೆ ಎಲ್ಲೋ ಪ್ರೈಮರ್ ಹಾಕ್ಸಿ ಸ್ವಲ್ಪ ಒಂದು ವಾರ ಇಲ್ಲ 15 ದಿನ ಓಡಿಸೋಣ ತಮ್ಮ, ಓಡಿಸಾದ್ಮೇಲೆ ಪೇಂಟ್ ಹಾಕ್ಸೋಣ, ಗಾಡಿ ಚೆನ್ನಾಗಿ ಬರುತ್ತೆ ಅಂತಂದು. ಆಯಿತು ನನಗೆ ಹೆಂಗೆ ಹೇಳ್ತಾರೆ ಹಂಗೆ ಅಂತಂದು. ಅಲ್ಲಿದ್ದಂಗೆ ನಾವು ನಾಷ್ಟ ಮಾಡಿದ್ದಿಲ್ಲ. ಪಾಪ ನಮ್ಮ ಅತ್ತಿಗೆಮ್ಮ ಊಟ ಕಟ್ಟು ಕಳಿಸಿದ್ರು. ನಮ್ಮ ಅಣ್ಣ ತೊಗೊಂಬಂದರು. ನನಗಂತೂ ಭಾಳ ಖುಷಿ ಆಯಿತು. ಇವತ್ತು 3 ದಿನ ಆಯಿತು ಅವ್ರ ಮನೇಲಿ ಊಟ ಮಾಡೋಕೆ ಹಚ್ಚಿ. ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ, ಏನೇ ಹೇಳಿ. ಮತ್ತು ಗಾಡಿ ಪೇಂಟ್ ಹಾಕ್ಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಬಾಯ್. ಹಲೋ ಫ್ರೆಂಡ್ಸ್, ನಮ್ಮ ಗಾಡಿದೆಲ್ಲ ಕೆಲಸ ಎಲ್ಲ ಮುಗೀತು. ಮುಂದೆಗಡೆ ಬಂಪರ್ ಪೇಂಟ್ ಹಾಕ್ಸಿದ್ವು, ರೇಡಿಯಮ್ಮು ಹಾಕ್ಸಿದ್ವು, ಹಂಗೆ SKS ಅಂತ ಹಾಕ್ಸಿದ್ವು. ಮುಂದೆಗಡೆ ನಮ್ಮ ಸಿಸ್ಟರ್ ಹೆಸರು ಕೀರ್ತು ಅಂತ ಹಾಕ್ಸಿದ್ವು ಶಾರ್ಟ್ಕಟ್ಟಾಗಿ. ಆಮೇಲೆ ಸ್ಟೀಲ್ ಬಂಪರು ಮೇಲ್ಗಡೆ ಹಗ್ಗ ಹಾಕ್ಬಾರ್ದಿತ್ತು, ನಾನು ಹಾಕಿದ್ದೀನಿ ಸುಮ್ಮನೆ. ನಮ್ಮದು ಬೇರೆ ರಜಿನ್ ತಾಟ್ಪಲ್ ತೊಗೊಂಬಂದಿದ್ವು, ಅದು ಇನ್ನೂ ಹೈದ್ರಾಬಾದಲ್ಲೇ ಐತಿ. ಹೇಳಿ ಬುಕ್ ಮಾಡಿಸಿದ್ವು, ಆ ಗಾಡಿ ಬಂದಿಲ್ಲ ಅಂತ ಬಂತು. ಅದಕ್ಕೆ ಸುಮ್ಮನೆ ಈಗ ಸಾದಾ ನಾರ್ಮಲ್ ತೊಗೊಂಬಂದ್ವು. ಇದು ಹಿಂದೆ ಕತ್ರಿ, ಇದು ಡೈಮಂಡ್ ಹಾಕಕ್ಕೆ ಇಟ್ಕೊಂಡಿರೋದು ಹಗ್ಗ. ಆಮೇಲೆ ಚಿಕ್ಕು 2 ಸ್ಪೀಕರ್ ಹಾಕ್ಸ್ಕೊಂಡ್ವು ನಾವು ಹಂಗೆ ಸುಮ್ಮನೆ ಸೇಫ್ಟಿಗೆ. ಟೂಲ್ ಬಾಕ್ಸಿಗೆ ಒಂದು ಕೀ, ಹಿಂದಗಡೆ ಬಂಪರು, ಉಕ್ಕು ಎಲ್ಲ ಗಾಡಿ ಪೇಂಟಿಂಗ್ ಒಂದು ಚೆನ್ನಾಗಿ ಮಾಡಿದ್ದಾರೆ. ಹಿಂದಗಡೆ ಈ ಕಡೆ ಸ್ಟಾಪು, ಈ ಕಡೆ ಸಿಗ್ನಲ್ಲು. ಜಾಸ್ತಿ ಆಲ್ಟ್ರೇಷನ್ ಏನೂ ಮಾಡಿಸಿಲ್ಲ. ನೋಡೋಣ ಗಾಡಿ ಸ್ವಲ್ಪ ರನ್ ಆಗಲಿ. ಈ ಕಡೆ ಬಂದುಬಿಟ್ರೆ ಅದೇ ಎಲ್ಲ ಸಾದಾ. ಇಲ್ಲಿ ಸುತ್ತಿದ್ವೋ ನಾವು ಹಗ್ಗನ, ಇಲ್ಲಿಗಡೆ ಬೇಡ ಕೆಸರು ಸಿಡಿಯುತ್ತೆ ಮುಂದೆಗಡೆ ಇದು ಅಂಥೇಳಿ ಅಲ್ಲಿ ಮೇಲ್ಗಡೆ ಫಿಟ್ಟಿಂಗ್ ಮಾಡಿದ್ದು. ನಮ್ಮ ಅಣ್ಣ ಹೇಳಿದ್ರು ಅಲ್ಲಿ ಮೇಲ್ಗಡೆ ಹಾಕಪ್ಪ ಅಂಥೇಳಿ ನಾವು ಆಯ್ತಾನ ಅಂತಂದು ಸುಮ್ಮನೆ ಇನ್ನೇನ ಸಿಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಆಗಿ ಬರುತ್ತೆ. ಈ ಬಾಡಿ ಕಟ್ಸಿದ್ದು, ಪೇಂಟ್ ಮಾಡಿಸಿದ್ದು, ರೇಡಿಯೋ ಮಾಡಿಸಿದ್ದು ಎಲ್ಲ ವಿಡಿಯೋ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಓಕೆ, ಬೈ, ಸಿ ಯು.